ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಅಫ್ಜಲ್ಪುರದ ವತಿಯಿಂದ ಅಫ್ಜಲ್ಪುರ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ತಾಲೂಕಾ ಘಟಕ ಅಫ್ಜಲ್ಪುರ ಜಿಲ್ಲಾ ಕಲಬುರಗಿಯ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 31 ಜುಲೈ 2021 ಶನಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಅಫ್ಜಲ್ಪುರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಫ್ಜಲ್ಪುರ ಸಂಸ್ಥಾನ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ ಆಗಮಿಸಿದರು. ಈ ಪರಿಸ್ಥಿತಿ ಹೆಂಗೆ ನಾವೆಲ್ಲ ಕಡೆ ಹೇಳ್ತಿರ್ತೀವಿ, ಬ್ಯಾಸಿರ್ಸಿ ಬ್ಯಾರೆ ಆದ್ರೆ ಹತ್ತಿ ಪಾಲಿಗೆ ಬಂದಿರತ್ತೆ. ಹಂಗ ಬಹಳಷ್ಟು ಟೈಮ್ ಆಗ್ಯದ, ಎಲ್ಲರಿಗೂ ಕೂಡ ಹಸು ಆಗ್ಯದ. ಮರಾಠಿಗೆ ಒಂದು ಮಾತು ಹೇಳ್ತಾರೆ, ಪೈಲಾ ಪೋಟೋಬಾ ನಂತರ ವಿಟೋಬಾ ಅಂತ ಹೇಳ್ತಾರೆ. ಎಲ್ಲರಿಗೂ ಕೂಡ ಹಸು ಆಗ್ಯದ. ಈ ಹಸದವ್ರ ಮುಂದೆ ಉಪದೇಶ ಹೇಳ್ಬಾರ್ದತ್ತ. ಅದ್ರ ಸಲುವಾಗಿ ಕೇವಲ ಎರಡು ಮಾತುಗಳು ಹೇಳಿ ನಾನು ಮುಗಿಸ್ತೀನಿ. ಇಲ್ಲಿ ತನಕ ಪ್ರತಿಯೊಬ್ಬರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ನಮ್ಮ ಸಾಹೇಬರಾಗಿರುವಂಥ MA ಪಾಟೀಲ್ ಸಾಹೇಬರು ಎಲ್ಲ ಪತ್ರಕರ್ತರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ನಿಜವಾಗಿ ಕೂಡ ನಮ್ಮ MA ಪಾಟೀಲ್ ಸಾಹೇಬರು ಈ ಪತ್ರಕರ್ತರಿಗೆ ಬಹಳಷ್ಟು ಪ್ರೀತಿಯಿಂದ ನೋಡುವಂತ ಶಾಸಕರು ಯಾರು ಇದ್ರೆ ನಮ್ಮ MA ಪಾಟೀಲ್ ಸಾಹೇಬ್ರ ತಂದ್ರು ಕೂಡ ತಪ್ಪಾಗಂಗಿಲ್ಲ. ನೀವೇನೇ ಅಂದ್ರೂ ಕೂಡ ನಮ್ಮ ಅಣ್ಣ ತಮ್ಮರು, ನಮ್ಮ ಮಕ್ಕಳಂತ ತಿಳ್ಕೊಂಡು ಹೊಟ್ಟೆ ಹಾಕುವಂತ ಏಕೈಕ ಶಾಸಕರು ಯಾರಪ್ಪ ಅಂತಂದ್ರೆ ಅವ್ರು MA ಪಾಟೀಲ್ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ನಿಜವಾಗಿ ಕೂಡ ಈ ಪತ್ರಕರ್ತರ ಅಂದ್ರೆ ಈ ಒಂದು ನ್ಯೂಸ್ ಪೇಪರ್ಗೆ ಬಹಳಷ್ಟು ಇತಿಹಾಸ ಇದೆ. ನಮ್ಮ ದೇಶದೊಳಗ ಪ್ರಪ್ರಥಮವಾಗಿ ನ್ಯೂಸ್ ಪೇಪರ್ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ 1780ರಲ್ಲಿ ಜನವರಿ 29ರಂದು ಆಗಿನ ಒಂದು ಬ್ರಿಟಿಷ್ ಕಾಲದೊಳಗೆ ಪ್ರಾರಂಭವಾಯಿತು. 1780ರೊಳಗೆ ಅವಾಗ ಪ್ರಾರಂಭ ಆಗಿರುವಂತಹ ಪತ್ರಿಕಾ ರಂಗ ಸುಮಾರು 19ನೇ ಶತಮಾನದೊಳಗೆ ಆ ಪತ್ರಿಕಾ ರಂಗ ಎತ್ತರ ಸ್ಥಾನಕ್ಕೆ ಹೋಯ್ತು. ಆ ಎತ್ತರ ಸ್ಥಾನಕ್ಕೆ ಹೋಗೋ ಫಲದಿಂದ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಏನ್ ಸಿಕ್ತಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಕೂಡ ಎದರದಿಂದ ಸಿಕ್ಕದಪ್ಪ ಅಂತಂದ್ರೆ ಈ ಪತ್ರಿಕಾರ್ತರು ಹೆಂಗಾರಪ್ಪ ಅಂತಂದ್ರೆ ಯಾವುದೇ ಸಮಸ್ಯೆಗಳನ್ನ, ಯಾವುದೇ ಒಂದು ಸಮಾಜಕ್ಕೆ ಒಳ್ಳೇದಾಗ್ತದಂತ ಮಾತ್ರ ಬರೀತಾರೆ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅಲ್ಲೇ ಬಗೆಹರಿಸುವಂತ ಕೀರ್ತಿ ಕೂಡ ನಮ್ಮ ಎಲ್ಲ ಪತ್ರಕರ್ತರಲ್ಲಿದೆ. ಇವತ್ತ ಈ ಸುದ್ದಿ ನಾಗರಿಕ ಸಮಾಜ ಬೆಳೆದಂತೆ ಈ ಸುದ್ದಿಯು ಕೂಡ ಮಾತಾಡಕ್ ಬಂದಿದೆ. ಮೊದಲು ಹಳೆ ಕಾಲ, ಹಿಂದಿನ ಕಾಲದಲ್ಲಿ ಮೇಘದೂತ ಅಂತ ಹೇಳಿ ಕರಿತಾ ಇದ್ರು. ಯಾಕಂದ್ರೆ ನೋಟಗಳಿಂದ ನಾವು ಸಮಾಚಾರಗಳನ್ನು ಪಡಿತಿದ್ದೀವಿ ಅಂತೇಳಿ ಇತಿಹಾಸ ಇದೆ. ಅಲ್ಲಿಂದ ಸುದ್ದಿ ದೂತ ಅಂತ ಹೇಳಿ ಒಂದು ಕರೀತಾರೆ. ಪಾರಿವಾಳದ ಮುಖಾಂತರ ಸುದ್ದಿಯನ್ನ ಕಳಿಸುವಂತ ವ್ಯವಸ್ಥೆ ನಮ್ಮ ಹಿಂದಿನ ಕಾಲದಲ್ಲಿ ಇತ್ತು. ಇವತ್ತ ನಮಗೆ ಈ ಪ್ರಿಂಟ್ ಮೀಡಿಯಾ ಬಂದ ಮೇಲೆ ಇವತ್ತ ಪ್ರತಿಯೊಬ್ಬರಿಗೂ ಕೂಡ ಈ ಸುದ್ದಿ ಪ್ರತಿ ದಿವಸ ಕೂಡ ಇವತ್ತು ಪತ್ರಿಕೆ ಮುಖಾಂತರ ಮತ್ತು ರೇಡಿಯೋ ಮುಖಾಂತರ, TV ಮುಖಾಂತರ ನಾವೆಲ್ಲ ಸುದ್ದಿಗಳನ್ನು ನಾವು ಮಾತಾಡ್ತೀವಿ. ಯಾಕಪ್ಪ ಅಂದ್ರ ಪತ್ರಕರ್ತರಾದವರಿಗೆ ಅವರದೇ ಆದಂತ ಒಂದು ಗೌರವದ ಸ್ಥಾನವಿದೆ. ಅದೇ ಗೌರವವನ್ನ ಎಲ್ಲರೂ ತಾವು ಕೊಡ್ತೀರಿ ಅಂತಕ್ಕಂಥ ಒಂದು ಭಾವನೆಯನ್ನ ಕೂಡ ನಮ್ಮಲ್ಲಿದೆ. ಆದ್ರೂ ಕೂಡ ಇಲ್ಲಿವರೆಗೆ ನಮ್ಮ ಪತ್ರಕರ್ತರು ಬೇರೆ ಬೇರೆ ಹಳ್ಳಿಯಿಂದ ಕೂಡ ಬರ್ತಾರೆ, ಸ್ಥಳೀಯವರು ಕೂಡ ಇದ್ದಾರೆ. ಅವರಿಗೆ ಎಲ್ಲೇ ಅಲ್ಲಿ ಒಂದೇ ಕಡೆ ಕೂಡ್ಲಿಕ್ಕೆ ಒಂದೇ ಒಂದು ಸಮುದಾಯದ್ದು ಪತ್ರಿಕಾ ಭವನವಿಲ್ಲ. ತಾತ್ಕಾಲಿಕವಾದರೂ ಶಾಸಕರು ಒಂದು ಪತ್ರಿಕಾ ಭವನ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹಲವಾರು ಬಾರಿ ನಾವು ಕೇಳ್ಕೊಂಡಿವಿ. ಅವರು ಕೂಡ ಇಡೀ ತನಕ ನಮ್ಮ ಶಾಸಕರು ಸ್ಪಂದನೆ ಮಾಡಿಲ್ಲ. ಇನ್ನು ಮುಂದೆ ಅವರು ಕೂಡ ಮನವಿ ಮಾಡ್ತೀವಿ. ಅಲ್ಲಿವರೆಗೆ ತಾತ್ಕಾಲಿಕವಾದರೂ ಕೂಡ ನಮ್ಮ
ನಮ್ಗೆ ಮನವಿಯನ್ನ ಸ್ವೀಕಾರ ಮಾಡಿ ನಮ್ಮ ತಾತ್ಕಾಲಿಕ ಒಂದು ಪತ್ರಿಕಾ ಭವನವನ್ನ ನಮ್ಗೆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಂತರ ಇದಾದ ನಂತರ ಮತ್ತೆ ನಿವೇಶನ ನಮಗೆ ಪತ್ರಕರ್ತರಿಗೆ ಹುಡುಕಂತ ಹೇಳ್ತೀರಿ ಸಾಯ್ಬ್ರೆ, ನಾವ್ ಎಲ್ಲಿ ಹುಡ್ಕಂಬ್ರಿ, ಹೆಂಗ್ ಹುಡ್ಕಂಬ್ರಿ ಹೇಳಿ? ಪತ್ರಕರ್ತರಿಗೆ ನಿವೇಶನ ನಾವು ಹುಡುಕಕ್ಕಾಗಲ್ರಿ, ಅದು ತಮ್ಮ ಒಂದು ಅಧಿಕಾರ ಅವಧಿ ಅದ, ತಮ್ಮ ಅಧಿಕಾರಿಗಳಿಗೆ ಹೇಳಿ ತಾವೇ ಒಂದು ತಾವು ಎಲ್ಲಾದ್ರೂ ವ್ಯವಸ್ಥೆ ಮಾಡಿಕೊಟ್ರೆ ತಮ್ಗೆ ಧನ್ಯವಾದವನ್ನು ನಾವು ಹೇಳ್ತೀವಿ ಇವತ್ತಿನ ಸಂದರ್ಭದಾಗ. ಮತ್ತೆ ಈಗ ಜೇವರ್ಗಿ ಶಾಸಕರು ಕೂಡ ಇವತ್ತಿನ ದಿವಸ ಅವರಿಗೆ ಕೂಡ ನಾವು ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಅವರು ಕೂಡ ನಮ್ಮ ಪತ್ರಕರ್ತರ ಸಂಘದವರಿಗೆ ಜೇವರ್ಗಿ ತಾಲೂಕಿನಲ್ಲಿ ವೇದಿಕೆ ಮೇಲೆ ಘೋಷಣೆ ಮಾಡಿದ್ರು, 30-40 ಸೈಟ್ ಅನ್ನ ಅಲಾಟ್ಮೆಂಟ್ ಮಾಡಿದ್ರು. ಅದೇ ರೀತಿ ಅವರಿಗೆ ಕೂಡ ನಮ್ಮ ವೇದಿಕೆ ಮುಖಾಂತರ ಕೂಡ ನಾನು ಇಲ್ಲಿ ಧನ್ಯವಾದವನ್ನು ಹೇಳ್ತೀನಿ. ಈ ಕರೋನಾದ ಜೂಮ್ ಮೀಟಿಂಗ್ ನಲ್ಲೇ ನಾವಿದ್ದೆವು. ಜೂಮ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಯವರೇ ಈ ಕಾರ್ಯಕ್ರಮಕ್ಕೆ ನಾವು ನಿರ್ವಹಿಸಿದ್ರು. ಆ ಮುಖ್ಯಮಂತ್ರಿ ಕಾರ್ಯಕ್ರಮ ಜುಲೈ ಪತ್ರಿಕಾ ದಿನಾಚರಣೆ ಆಗ್ತವೆ ಜೂಮ್ ಮೀಟಿಂಗ್ ನಲ್ಲಿ. ಅದು ಲಕ್ಕಿಲಿ ನನಗೂ ಒಂದು ಅವಕಾಶ ಸಿಕ್ಕಿತು. ಆ ಅವಕಾಶದಲ್ಲಿ ನಾನು ಫಸ್ಟ್ ಗೆ ಇಟ್ಟಿದ್ದು ಅದೇ, ಸರ್ ಮುಖ್ಯಮಂತ್ರಿಯವರೇ, BSD ಅವರೇ ಎಲ್ಲಾ ಜಿಲ್ಲೆಗಳಿಗೆ 31 ಜಿಲ್ಲೆಗಳಿಗೆ ಪತ್ರಿಕಾ ಭವನ ಕೊಟ್ಟಿರಿ, ನಮಗೆ ಧನ್ಯವಾದಗಳು. ಅದೇ ರೀತಿ ಎಲ್ಲ ತಾಲೂಕುಗಳಿಗೂ ಸಹ ಪತ್ರಿಕಾ ಭವನ ಆಗ್ಬೇಕು, ಬಸ್ ಪಾಸ್ ಕೊಡ್ಬೇಕು, ನಿವೇಶನ ಕೊಡ್ಬೇಕು ಅಂತ ಹೇಳಿ ಸುಮಾರು ಬೇಡಿಕೆಗಳನ್ನ ನಾನು ಇಟ್ಟೆ. ಸೊ ಅವಾಗೂ ಸ್ಪಂದಿಸಿದ. ಅದೇ ರೀತಿ ಅವರು ಆಲ್ರೆಡಿ ಆದೇಶ ಪತ್ರಿಕಾ ಭವನ ಅಂತೂ ಇನ್ನು ತಾಲೂಕಿನಲ್ಲಿ ಹೇಳಿಲ್ಲ. 5 ನಿವೇಶನ ಕೊಡ್ಬೇಕು ಅಂತ ಏನ್ ಮಾಡಿದ್ರು, ಆ ನಿವೇಶನ ಕೊಡ್ಲಿಕ್ಕಂತ ಒಂದು ಆರ್ಡರ್ ಮಾಡ್ಯಾರ. ನಮಗ್ ಬಹಳ ಖುಷಿ ಆಯ್ತು. ಆದ್ರೆ ಆರ್ಡರ್ನಾಗ ಏನಂದ್ರ ಆ ನಿವೇಶನ ಕೊಡ್ಬೇಕಂದ್ರೆ 5 ಜನರು ಸೇರ್ಸಾರ, ಬರೀ ಮಾಧ್ಯಮರಿಗೆಲ್ಲ. ಅದೊಂದು ಸಮಸ್ಯೆ ರೀ. ಆಮೇಲೆ ಈಗ ಹೇಳಿದ್ರಲ್ಲ ಈಗ, ಆಮೇಲೆ ಈ ಸರ್ಕಾರ ಆದೇಶ ನೋಡತನ ಆಗಲ್ರಿ. ಇದೇ ರೀತಿ ನಾವು ಸೇಡಂನಾಗ ಪತ್ರಿಕಾ ಭವನ ಅಲ್ಲಿ ಆಯ್ತು, ಅಲ್ಲಿ ತಹಸೀಲ್ದಾರ್ AC ಕಳ್ಸೋರು, DC ಬಂತು, ಬಟ್ DC ಅವರು ಮತ್ತೆ ವಾರ್ತಾ ಇಲಾಖೆ ಕಳ್ಸೋರು, ವಾರ್ತಾ ಇಲಾಖೆ ಈ ತರ ಸ್ವಲ್ಪ ಕನ್ಫ್ಯೂಷನ್ ಗೊಂದಲ ಆಗ್ತದೆ. ಸೊ ಅದಕ್ಕೆ ಮಾನ್ಯ ಶಾಸಕರಿಗೆ ಹೇಳ್ತೀನಿ, ಶಾಸಕರಂತೂ ಈಗ 80 ವಯಸ್ಸದ ಇಳಿ ವಯಸ್ಸಿನಲ್ಲಿ ಸಹ ಯುವಕರ ಕೆಲಸ ಮಾಡಿದಂತ ನಮ್ಮ ಶಾಸಕರು. ಯಾಕಂದ್ರೆ ನಾನು ಉದಾಹರಣೆ ಹೇಳ್ತೀನಿ, ತಾವೆಲ್ಲ ಬಂದಿರ್ಲಿಕ್ಕಿಲ್ಲ. ಮೊನ್ನೆದಾದಂತ ಒಂದು KDP ಸಭೆ ನಡೀತು. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂತ ಮುರುಗೇಶ್ ನಿರಾಣಿ ಅವರಿಂದ ವಿಶ್ವವಿದ್ಯಾಲಯದ ನಡೀತು. ಇಡೀ ಕಾರ್ಯಕ್ರಮದಾಗ ನಾವು ಕಂಪ್ಲೀಟ್ ಇದೆ KDP ಸಭೆದಾಗ ಮಾನ್ಯ ML ಪಾಟೀಲ್ ಒಂದೊಂದು ಶಬ್ದ 1, 11, 12 ಶುರು ಆಗಿದ್ದು 4 ತನೂ ವಿಷಯದಂತ ತಾಲೂಕಿಗೆ ಸಂಬಂಧಪಟ್ಟದ್ದು, ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಕೇಳಿ ಲಾಸ್ಟ್ ಒಂದು 80 ಪ್ರಶ್ನೆ ಇವರೇ ರೀ. ಆಮೇಲೆ ಮತ್ತೆ ಅವರೇ ಕೇಳಿದ್ರು, ನಿರಾಣಿ ಸರ್ ML ಪಾಟೀಲ್ ಮುಗಿತಾ ಇಲ್ಲ ಅವಾಗ ಅಂತ ತಿಳಿಸಿದ್ರು. ಯಾಕಂದ್ರೆ ಅದಕ್ಕೆ ಅಂತ ಆಕ್ಚುಲಿ ನಾವು ವಯಸ್ಸಾಗ್ಯದ ನಾವ್ ಏನಪ್ಪಾ ನೆನಪಿರ್ತಾರ ಒಂದೊಂದು ವಿಷಯ ಸರ್ ಹೇಳಿಕೆ ಕೇಳಿದಂತ ಶಾಸಕರಿದ್ದಾರೆ. ಸೊ ಅದಕ್ಕೆ ಆಕ್ಚುಲಿ ನಮ್ಮ ಪತ್ರಿಕಾ ಭವನದ ಸ್ವಲ್ಪ ಗೊಂದಲ ಇದೆ. ಆ ರೀತಿಯಿಂದ ಈಗ ನೀವು ಕೊಡೋದಾಗ್ಲಿ, ಶಾಸಕ ಕೊಡೋದ ನಿವೇಶನ ಕೊಡೋದು ಅವೆಲ್ಲ ಸ್ವಲ್ಪ ಆಗಲ್ಲ. ಅದು ಸರ್ಕಾರದಿಂದ ಆದೇಶ ಆಗಬೇಕು. ಆ ನಿಟ್ಟಿನಲ್ಲಿ ತಾವು ಸರ್ಕಾರಕ್ಕೆ ಮನಗಣಿಸಿ ಅದು ಸರ್ಕಾರ ಆದೇಶ ಮಾಡಿದ್ರೆ ಎಲ್ಲ ತಮಗೆ ಕಂಪಲ್ಸರಿ ಆಗ್ತದೆ. ಶಾಸಕರೇ, ಪತ್ರಿಕೆ ಸ್ಟಾರ್ಟ್ ಮಂಗಳೂರು ಸಮಾಚಾರ ಸ್ಟಾರ್ಟ್ ಆಗಿ ಇನ್ನೊಂದು 20 ವರ್ಷದ 2 ಶತಮಾನಗಳು. ಮೊದಲ ಪತ್ರಿಕೆ ಯಾವ ರೀತಿ ಅಂತಂದ್ರ ಮಳಿ ಜೋಡಿಸೋದು, ಇದು ಮಾಡಿಸೋದು ಬಹಳ ಕಷ್ಟದಿಂದ ಇರ್ತಿತ್ತು. ಸುದ್ದಿ ಸಂಗ್ರಹಿಸೋದು ಬಹಳ ದುರ್ಲಾಭ ಇರ್ತಿತ್ತು. ಇಂದ ಟೆಕ್ನಾಲಜಿ ಫಾಸ್ಟ್ ಆಗ್ಯದ. ನೀವು ಪತ್ರಿಕೆ ಈಗ ಮಾಡಿದ ಒಂದು ಅರ್ಧ ಗಂಟೆದಾಗ ಗೊತ್ತಾಗೋದು. ಆದ್ರೆ ಈಗ ಎಲ್ಲಾ ಕ್ಷೇತ್ರಗಳಂತೆ ನಮ್ಮ ಪತ್ರಿಕಾ ಕ್ಷೇತ್ರಗಳಿಗೂ ಮೌಲ್ಯಗಳಿಗೂ ಸ್ವಲ್ಪ ಹೊಡೆತ ಬಿದ್ದದ. ಆ ಮೌಲ್ಯಗಳನ್ನು ಪುನರ್ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರೆಲ್ಲ ವಿಚಾರ ಮಾಡೋದು, ಆತ್ಮಾವಲೋಕನ ಮಾಡೋದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಇದು ಪತ್ರಕರ್ತರ ಮೂಲ ಧ್ಯೇಯ ಏನಿರ್ಬೇಕಂದ್ರೆ ಬರವಣಿಗೆಯಲ್ಲಿ ಕೌಶಲ್ಯ ಇರಬೇಕು. ಈ ಬರವಣಿಗೆಯಲ್ಲಿ ಇಲ್ಲಂದ್ರೆ ಏನಿಲ್ಲ, ಮನೆ ಪಾಯ ಇಲ್ಲದ್ರೆ ಕಟ್ಟದಂಗ ಆಗ್ತದೆ. ಪತ್ರಕರ್ತರಾದ ಮೊದಲು ಬರವಣಿಗೆಯಲ್ಲಿ ಕೌಶಲ್ಯತೆ ಹೊಂದಿರ್ಬೇಕು. 2ನೇದಾಗಿ ಸಾಮಾಜಿಕ ಕಳಕಳಿ ಹೊಂದಿರ್ಬೇಕು. 3ನೇದಾಗಿ ವಸ್ತುನಿಷ್ಠತೆ ಹೇಳಲ್ಲ, ವಸ್ತುನಿಷ್ಠ ವರದಿ ಇರಬೇಕು. 4ನೇದಾಗಿ ಕ್ರಿಯಾಶೀಲ ಇರಬೇಕು. ಕ್ರಿಯಾಶೀಲ ನಾವು ಯಾವ್ದಲ್ಲ ಒತ್ತಿದೆ ಇರಬೇಕು, ಬೇರೆ ತರದಾಗಲ್ಲ. ಆ ನಿಟ್ಟಿನಲ್ಲಿ ನಾನು ಈ ಮಾತು ಹೇಳ ಬಯಸ್ತೀನಿ. ನಮ್ಮ ಪತ್ರಿಕಾ ಕ್ಷೇತ್ರಕ್ಕೆ ನಾವು ಅಫಜಲ್ಪುರ ತಾಲೂಕಿನ ಕೊಡುಗೆ ಬಹಳ ದೊಡ್ಡದ. ರಾಘು ಜಾಗೀರ್ದಾರ್ ಅವರು ಇಲ್ಲಿ ನಮ್ಮ ಚಿನ್ಮಯಿ ಅವರು ಬಂಗಾಳಿ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು. ಮತ್ತು ಕಲಬುರಗಿಯಲ್ಲಿ ಮೊದಲನೇ ಸಾರಥಿ ಎಂಬ ಪತ್ರಿಕೆಯನ್ನು ಅವರೇ ಸ್ಟಾರ್ಟ್ ಮಾಡಿದ್ರು. ಅಂತ ಪತ್ರಕರ್ತರ ಕೊಡುಗೆ ನಮ್ಮ ತಾಲೂಕಿನ. ಅದೇ ರೀತಿ ಸಂಯುಕ್ತ ಕರ್ನಾಟಕ ಮನೋಹರ್ ಸರ್ ಅವರು ನಮ್ಮ ತಾಲೂಕಿನ ಮನೋಹರದವರು. ಕರ್ನಾಟಕ ಸಂಧ್ಯಾಕಾಲ ಪತ್ರಿಕೆ ಸಂಪಾದಕರು D. ಶ್ರೀಲಿಂಗಪ್ಪ ಸರ್ ಅವರು ನಮ್ಮ ಗೌರಬೀದವರು. ಅದೇ ರೀತಿ ವಿಜಯ ಕರ್ನಾಟಕ ದೇವಾಯಿ ಗುತ್ತರ್ ಮತ್ತು ನಾನು ಬೈರಾಮಣಿ ಅವರು. ಈ ರೀತಿ ನಮ್ಮ ತಾಲೂಕುಗಳು ಸಹ ತಮ್ಮ ವೃತ್ತಿಯಲ್ಲಿ ಕೌಶಲ್ಯವನ್ನು ಬೆಳೆದು ಸಾಮಾಜಿಕ ಕಾಳಜಿ ಹೊಂದಿ ಈಗ ನಾನು ನಮ್ಮ ಕ್ಷೇತ್ರದ ಜೊತೆ ನಾವು ನಮ್ಮ ಬೈರಾಮಣಿಗೆ ಸೊಸೈಟಿ ಅಧ್ಯಕ್ಷ ಆದ್ಮೇಲೆ ನಮ್ಮ ಸೊಸೈಟಿಗೆ 1 ಕೋಟಿ ರೂಪಾಯಿ ಫಸ್ಟ್ ಸಾಲ ಡಿಸ್ಟಿಕ್ ನೇ ತಂದಿವಿ. ಮತ್ತೆ ಲಾಸ್ಟ್ ಈಗ ಇಡೀ ಎಲ್ಲಿ ಕೊಡಿ ನಮ್ಮ ತಾಲೂಕು ನಮ್ಮ ಬೈರಾಮಣಿಗೆ ಒಂದೇ ಗ್ರಾಮಕ್ಕೆ 72 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ವಿ. ಅಂದ್ರೆ ವೃತ್ತಿ ಜೊತೆ ಸಾಮಾಜಿಕ ಕಾರ್ಯಗಳು
ಆ ನಮ್ಮ ವೃತ್ತಿ ಜೊತೆಗೆ ವೃತ್ತಿ ಮೌಲ್ಯಗಳು ನಾವು ಅಳಸ್ಕೊಂಡಾಗ ನಮ್ಗೆ ಅರ್ಥ ಗೌರವ ಬರ್ತದ. ರಂಗದಿಂದ ಕೂಡ ಸಿಕ್ಕಿದೆ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಕೊಟ್ಟಿದೆ. ಈ ಮೂರನ್ನು ಏನ್ ಅಂಗಗಳವ ಯಾವ ರೀತಿ ಕೆಲಸ ಮಾಡ್ತಾವಂತಕ್ಕಂಥದ್ದು ನೋಡಿ ಜನರಿಗೆ ತಿಳಿಸ್ತಕ್ಕಂಥದ್ದು ಅದೇ ಪತ್ರಿಕಾ ರಂಗ. ಅದು 4ನೇ ಅಂಗ. ಅದಕ್ಕಾಗಿ ಆತ್ಮೀಯ ಸ್ನೇಹಿತರೆ, ಶಾಸಕಾಂಗ ತನ್ನ ಆಡಳಿತದಲ್ಲಿ ಕೆಲವು ದುರುಪಯೋಗಗಳನ್ನು ಮಾಡಿದಾಗ, ಸಾರ್ವಜನಿಕ ಕಾರ್ಯಗಳನ್ನು ಮಾಡದೇ ಇದ್ದಾಗ ಆವಾಗಪ್ಪ ಅಂತಂದ್ರ ಕಾರ್ಯಾಂಗ ನೋಡುವ ಕಾರ್ಯಾಂಗಪ್ಪ ಅಂದ್ರೆ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು. ಶಾಸಕಾಂಗ ತಪ್ಪು ಮಾಡಿದಾಗ ಅದು ತಿದ್ದತಕ್ಕಂಥ ಕೆಲಸ ಅಧಿಕಾರಿಗಳು ಕೂಡ ತಪ್ಪು ಮಾಡಿ ಅವರು ಶಾಸಕಾಂಗದ ಜೊತೆ ಕೂಡಿ ತಪ್ಪು ಮಾಡಿದಾಗ ನ್ಯಾಯಾಂಗ ಇದೆ. ನ್ಯಾಯಾಂಗ ಇವು ಎರಡೂ ತಪ್ಪು ಮಾಡಿದಂತಕ್ಕಂಥ ಎತ್ತಿಡತಕ್ಕಂಥ ಕೆಲಸ ನ್ಯಾಯಾಂಗ ಮಾಡ್ತದೆ. ಅಲ್ಲಿ ಕೂಡ ನ್ಯಾಯಾಂಗ ತಪ್ಪು ದಾರಿ ಹಿಡಿದಾಗ ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಕಾರ್ಯವೈಖರಿ ತಪ್ಪು ಮಾಡಿದ್ರು ಕೂಡ ನ್ಯಾಯಾಲಯದಾಗ ಎತ್ತು ಹಿಡಿದಾಗ ಅವಾಗಪ್ಪ ಅಂತಂದ್ರ ಅಲ್ಲಿ ಎಂಟ್ರಿ ಆಗ್ತದೆ. ಯಾವಾಗ ಒಂದು ಒಳಗಪ್ಪ ಅಂತ ಪ್ರವೇಶ ಮಾಡ್ತದ ಅಂದಾಗ ಅದು ಪತ್ರಿಕಾ ರಂಗ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಸಂಪಾದಕರು ಮತ್ತು ಜಿಲ್ಲೆಯಿಂದ ಆಗಿಸಿರ್ತಕ್ಕಂಥ ಎಲ್ಲಾ ಸಂಪಾದಕರಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ನೀಡಿದಂತ ಜನಪ್ರತಿನಿಧಿಗಳಿಗೂ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ತಾಲೂಕಿನ ಗಣ್ಯಮಾನ್ಯರಿಗೂ ಈ ವೇದಿಕೆಗೆ ಆಗಮಿಸಿ ನಮಗೆ ಶೋಭೆಯನ್ನು ತಂದು ಕೊಟ್ಟಿದ್ದಕ್ಕೆ ಅವರಿಗೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ ಆಗಮಿಸಿದ್ದರು. ಅತಿಥಿಗಳಾಗಿ ಅಫಜಲಪುರ ಪುರಸಭೆಯ ಅಧ್ಯಕ್ಷರಾದ ರೇಣುಕಾ ರಾಜಶೇಖರ ಪಾಟೀಲ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಭವಾನಿಸಿಂಗ್ ಎಂ ಠಾಕೂರ, ಅಫಜಲಪುರ ತಹಶೀಲ್ದಾರರಾದ ಯಲ್ಲಪ್ಪ ಸುಬೇದಾರ, ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಬೆಂಗಳೂರಿನ ಸದಸ್ಯರಾದ ದೇವೇಂದ್ರಪ್ಪ ಕಪನೂರ, ಹನುಮಂತರಾವ್ ಭೈರಾಮಡಗಿ, ಅಫಜಲಪುರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಬ್ದುಲ್ ನಬಿ ಯಲಗಾರ, ಅಫಜಲಪುರ ಆರಕ್ಷಕ ವೃತ್ತ ನಿರೀಕ್ಷಕರಾದ ಜಗದೇವಪ್ಪ ಪಾಳ, ಆರಕ್ಷಕ ಉಪನಿರೀಕ್ಷಕರಾದ ವಿಶ್ವನಾಥ ಮುದರೆಡ್ಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕಾ ಘಟಕ ಅಫಜಲಪುರದ ಅಧ್ಯಕ್ಷರಾದ ಈರಣ್ಣ ಎಂ ಒಗ್ಗೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಫಜಲಪುರ ತಾಲೂಕಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಬಿ ಹಿರೇಮಠ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಸ್ಪತ್ರೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಉಚಿತ ಶ್ರವಣ ಯಂತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇಎನ್ಟಿ ವಿಭಾಗ, ಎಎಲ್ಪಿಎಸ್ ಅಂತಾರಾಷ್ಟ್ರೀಯ ಪ್ರೈವೇಟ್ ಲಿಮಿಟೆಡ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ ಕಲಬುರಗಿ ಇವರ ಸಹಯೋಗದೊಂದಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಉಚಿತ ಶ್ರವಣ ಯಂತ್ರ ಸಾಧನ ವಿತರಣಾ ಕಾರ್ಯಕ್ರಮವು ದಿನಾಂಕ 31 ಜುಲೈ 2021 ಹಾಗೂ 1 ಆಗಸ್ಟ್ 2021 ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆ ಕಲಬುರಗಿಯಲ್ಲಿ ಬೆಳಗ್ಗೆ 10:30 ನಡೆಯುತ್ತಿದ್ದು, ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಲಬುರಗಿ ನಿರ್ದೇಶಕರಾದ ಡಾಕ್ಟರ್ ಕವಿತಾ ಪಾಟೀಲ್ ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಗಣಜಲಖೇಡ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರು ಹಾಗೂ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಎಎಸ್ ರುದ್ರವಾಡಿ, ಜಿಮ್ಸ್ ಕಲಬುರಗಿಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಮೊಹಮ್ಮದ್ ಶಫಿಯುದ್ದೀನ್ ಆಗಮಿಸಿದ್ದರು. ಘನ ಉಪಸ್ಥಿತರಾಗಿ ಜಿಮ್ಸ್ ಕಲಬುರಗಿಯ ಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಎಸ್ ಮೆಳಕುಂದಿ, ಎನ್ಪಿಪಿಸಿಡಿ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಎಸ್ ಕ್ಯಾತನಾಳ ಹಾಗೂ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಪ್ರಭುಲಿಂಗ ಕೆ ಮಾನ್ಕರ್ ಆಗಮಿಸಿದ್ದರು. ಜಿಮ್ಸ್ ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಕಾಂತ್ ಫುಲಾರಿ ನಿರೂಪಿಸಿದರು. ತಾವೆಲ್ಲರೂ ಈ ಸಾರ್ವಜನಿಕರ ಕಲಬುರಗಿ ಡಿವಿಷನ್, ನಾಟ್ ಓನ್ಲಿ ಕಲಬುರಗಿ, ನಮ್ಮ ಇಡೀ ಕಲಬುರಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಡಿವಿಷನ್ದವರು ಸೇವೆಯನ್ನು ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಪಡೆಯುವಂತ ಸೌಲಭ್ಯಗಳಿಂದ ಹೊಂದಿದೆ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಜಿಮ್ಸ್ ಮೆಡಿಕಲ್ ಕಾಲೇಜ್ ಸಹಯೋಗದೊಂದಿಗೆ ನಿಜವಾಗ್ಲೂ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಹಳ ಸೇವೆಗಳನ್ನ ನೀಡ್ತಾ ಇರೋದು ನಾವು ಸದುಪಯೋಗ ಪಡ್ಕೊಳ್ಳಿ. ಈ ಒಂದು ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಯೋಜಿಸಿದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು ಮತ್ತು ಈ ವೇದಿಕೆ ಮೇಲಿದ್ದ ಎಲ್ಲರಿಗೂ ಶ್ರವಣ ದೋಷ ಉಳ್ಳ ಕೆಲವೊಂದು ಮಕ್ಕಳಿಗೆ
ALPS ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ ನಮಗೆ ದೊರಕಿರುವ ಹಿಯರಿಂಗ್ ಏಡ್ಸನ್ನು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತದೆ. ಸ್ಪೆಷಲಿ SCP ಆ್ಯಂಡ್ TSP ಅಂಡರ್ ಬರೋ ಮಕ್ಕಳಿಗೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಅವ್ರದ್ದು ಹಿಯರಿಂಗ್ ಏನು ಪ್ರಾಬ್ಲಮ್ ಇರುತ್ತೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅಥವಾ ಮಾಡ್ರೇಟ್ ಲೆವೆಲ್ ಮಟ್ಟಿಗೆ ಅದು ಅವರಿಗೆ ಕೇಳಿಸ್ಬಹುದು, ಅದು ಹಾಕಿ ಅದು ಯೂಸ್ ಮಾಡಿದರೆ. ಸೊ ಅದರಿಂದ ಅವರಿಗೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಇದು ಲರ್ನಿಂಗ್ ಡಿಸಬಿಲಿಟೀಸ್ ಏನಿರುತ್ತೆ ಅದು ಕಡಿಮೆ ಆಗ್ಬೋದು. ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್. ಅವರು ತಮ್ಮ ಕಾಲ ಮೇಲೆ ನಿಲ್ಬೋದು ಇದು ಕೇಳೋದ್ರಿಂದ. ಸ್ಕೂಲಿಗೆ ಹೋಗ್ಬೋದು, ಶಾಲೆ ಕಲಿಬಹುದು. ಆ್ಯಂಡ್ ದೇ ಮೇ ನಾಟ್ ಬಿ ಡಿಪೆಂಡೆಂಟ್ ಆನ್ ಎವ್ರಿ ಪರ್ಸನ್ ಅಟ್ ಹೋಮ್ ಆರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಇದು ಜಿಮ್ಸ್ ವತಿಯಿಂದ ಬೇಕಾದಷ್ಟು ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಸ್ ENT ಡಿಪಾರ್ಟ್ಮೆಂಟಿಗೆ ಆಯುಷ್ ವತಿಯಿಂದ ನಮಗೆ ದೊರಕಿದೆ. ಸೊ ಅದ್ರ ಬಗ್ಗೆ ಈ ಥರ ಇರೋ ಪ್ರಾಬ್ಲಮ್ಸ್ನ ಇದು ಮಾಡ್ಕೊಂಡು ಸ್ಪೀಚ್ ಥೆರಪಿ ಆ್ಯಂಡ್ ಹಿಯರಿಂಗ್ ಏಡ್ ಕೊಡೋದು ಇದರಲ್ಲಿ ದೇ ಕ್ಯಾನ್ ಯುಟಿಲೈಸ್ ದ ಸರ್ವಿಸಸ್ ಆಫ್ ಜಿಮ್ಸ್ ENT ಡಿಪಾರ್ಟ್ಮೆಂಟ್ ಆ್ಯಂಡ್ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಅವರು ಏನು ಪ್ರಾಬ್ಲಮ್ ಇರುತ್ತೆ ರಿಲೇಟೆಡ್ ಟು ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಥೆರಪಿ. ಈ ಕಿವಿ ಕೇಳಿಸೋರಿಗೆ ಮಾತಾಡೋಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ, ಬಿಕಾಸ್ ಅವ್ರು ಯಾವುದೂ ಶಬ್ದ ಕೇಳಿರೋದಿಲ್ಲ. ಸೊ ಅದ್ರ ಸಲುವಾಗಿ ಅವರಿಗೆ ಸ್ಪೀಚ್ ಥೆರಪಿ ಅಂತ ಕೊಡ್ತಾರೆ. ಸೊ ಅದು ಕೂಡ ಅವ್ರು ಯುಟಿಲೈಸ್ ಮಾಡ್ಕೊಳ್ಬೋದು. ಯುಟಿಲೈಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ತಮ್ಮ ಕಾಲದಲ್ಲಿ ತಾವು ನಿಲ್ಲುವಂಥ ಅವಕಾಶ ದೊರಕುತ್ತೆ. ಸೊ ಇದು ನ್ಯೂ ಬಾರ್ನ್ ಅಂದರೆ ಜಸ್ಟ್ ಬಾರ್ನ್ ಬೇಬೀಸಿಂದ ಕೂಡ ಡಯಾಗ್ನೋಸ್ ಮಾಡ್ಬೋದು ಕೆಲವೊಂದು ಇಕ್ವಿಪ್ಮೆಂಟ್ಸಿಂದ. ಸೊ ಅದನ್ನು ಎಲ್ಲರೂ ಅದರದ್ದು ಸದುಪಯೋಗ ತಗೋಬೇಕಂತ ಹೇಳಿ ಐ ವುಡ್ ರಿಕ್ವೆಸ್ಟ್ ಆ್ಯಂಡ್ ಆಲ್ಸೋ ಸಜೆಸ್ಟ್ ಆಲ್ ದ ಪೇರೆಂಟ್ಸ್ ಆ್ಯಂಡ್ ದ ಕಿಡ್ಸ್ ಆ್ಯಂಡ್ ಪ್ರೆಸ್ ವತಿಯಿಂದ ಕೂಡ ದಿಸ್ ಶುಡ್ ಬಿ ಟೋಟಲಿ ಪಬ್ಲಿಸೈಸ್ಡ್ ಇನ್ ದ ನಾರ್ಮಲ್ ಪಬ್ಲಿಕ್. ಪ್ರತಿಯೊಬ್ಬರಿಗೆ ಅದ್ರ ಬಗ್ಗೆ ಅರ್ಥ ಆಗಲ್ಲ. ಇದು ಕಾಮನ್ ಲ್ಯಾಂಗ್ವೇಜಲ್ಲಿ ತಾವು ಅದನ್ನು ಪ್ರಕಟ ಮಾಡಿದರೆ ದೇ ವಿಲ್ ಬಿ ಏಬಲ್ ಟು ಯುಟಿಲೈಸ್ ದ ಸರ್ವಿಸಸ್. ಸೊ ಇದು ಒಂದು ಪಾರ್ಟು. ಸೆಕೆಂಡ್ ಪಾರ್ಟ್, ಈಗ ಕೋವಿಡ್ ವಾಟ್ ವಿ ಹ್ಯಾವ್ ಸೀನ್, ಸೆಕೆಂಡ್ ವೇವ್ ಫಸ್ಟ್ ವೇವ್ ಎಲ್ಲ ನೋಡಿದ್ವಿ. ಸೆಕೆಂಡ್ ವೇವಲ್ಲಿ ನಮಗೆ ಮ್ಯೂಕಾರ್ಮೈಕೋಸಿಸ್ ಅಂದರೆ ಬ್ಲ್ಯಾಕ್ ಫಂಗಸ್ ಕೇಸಸ್ ತುಂಬ ಜಾಸ್ತಿ ಬಂತು. ಸೊ ಬ್ಲ್ಯಾಕ್ ಫಂಗಸ್ ಕೇಸಸ್ ರಿಲೇಟೆಡ್ ಹ್ಯಾಂಡಲ್ ಮಾಡೋದು ENT ಡಿಪಾರ್ಟ್ಮೆಂಟ್, ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜರಿ ಡಿಪಾರ್ಟ್ಮೆಂಟ್. ಸೊ ಅದಕ್ಕೆ ಕೂಡ ನಮಗೆ ಬೇಕಾದಷ್ಟು ಇನ್ಸ್ಟ್ರೂಮೆಂಟ್ಸ್ ಇಕ್ವಿಪ್ಮೆಂಟ್ಸ್ DME ವತಿಯಿಂದ ಅಂದರೆ ಮಿನಿಸ್ಟ್ರಿ ಫಾರ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಬೇಕಾದಷ್ಟು ಇಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ. ಸೊ ಮೊದಲೇ ಹೆಂಗಿತ್ತು ಮ್ಯೂಕಾರ್ಮೈಕೋಸಿಸ್ ಅಂತಂದರೆ ದರ್ ಇಸ್ ನೋ ಹೋಪ್, ದಟ್ಸ್ ಎಂಡ್ ಆಫ್ ದ ಪೇಷಂಟ್ಸ್ ಲೈಫ್ ಅನ್ನೋದಿತ್ತು. ಬಟ್ ಅದು ಕೂಡ ಟ್ರೀಟ್ ಮಾಡೋಷ್ಟು ನಮಗೆ ಈಗ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಅಂದರೆ ಮ್ಯಾನ್ ಪವರ್ ಅಂತೂ ಇದೆ, ಅದ್ರ ಜೊತೆ ಇಕ್ವಿಪ್ಮೆಂಟ್ ಕೂಡ ಇದ್ದಾವೆ. ಸೊ ಅದನ್ನು ಯಾವುದೂ ಅತಿ ಗಾಬರಿ ಆಗೋದು ಬೇಕಾಗಿಲ್ಲ. ಬಟ್ ಅದರ್ವೈಸ್ ಆಲ್ಸೋ ದ ಬೇಸಿಕ್ ಕೋವಿಡ್ ಏನು ಡಿಸಿಪ್ಲಿನ್ ಇರುತ್ತೆ ಅದು ಮಾತ್ರ ಫಾಲೋ ಮಾಡಬೇಕು. ಯಾಕಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಥರ್ಡ್ ವೇವ್ ಆ್ಯಂಡ್ ಬೇರೆ ಸ್ಟೇಟ್ಸಲ್ಲಿ ಆಲ್ರೆಡಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿದೆ. ಸೊ ಅದನ್ನು ಪ್ರಿವೆಂಟ್ ಮಾಡ್ಕೊಳ್ಬೇಕಂತಂದರೆ ಅಗೇನ್ ವಿ ಹ್ಯಾವ್ ಟು ಫಾಲೋ ದ ಕೋವಿಡ್ ಡಿಸಿಪ್ಲಿನ್ ಇನ್ ದ ಫಾರ್ಮ್ ಆಫ್ ವೇರಿಂಗ್ ಮಾಸ್ಕ್, keeping maintaining social distancing, vaccination as well as hand washing and other protocol which is advised as per the ICMR. ಅವರ ತಂದೆ ತಾಯಿದವರಿಗೆ ನಮ್ಮ ಜಿಮ್ಸ್ ಕಡೆಯಿಂದ ಸುಸ್ವಾಗತ. ಇಷ್ಟೊತ್ತಿಗೆ ಎಲ್ಲರೂ ಏನೇನು ಶ್ರಮ ದಿವಸದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾವು ಅದನ್ನೆಲ್ಲ ಮಾತಾಡಕ್ಕೆ ಹೋಗಿಲ್ಲ ಇನ್ನೂ ಡೀಟೇಲ್ ಆಗಿ. ನನ್ನಲ್ಲಿ ಒಂದು ಕಳಕಳಿಯ ಮನವಿ ಏನಂದ್ರೆ, ಈ ಫಲಾನುಭವಿಗಳು ಇವತ್ತು ನೀವೇನು ಈ ಫೆಸಿಲಿಟಿ ಏನು ಯೂಸ್ ಮಾಡ್ಕೊಂಡಿದ್ದೀರಿ, ಇದನ್ನ ನೀವು ಹೋಗಿ ನಿಮ್ಮ ಅಕ್ಕಪಕ್ಕ, ನಿಮ್ಮ ಊರು, ನಿಮ್ಮ ಓಣಿ ಇದರಲ್ಲಿ ಎಲ್ಲ ಜನಕ್ಕೆ ಮಾಹಿತಿಯನ್ನು ಕೊಡಿ. ಯಾಕೆ ಅಂದ್ರೆ ಇದನ್ನ ಎಷ್ಟು ಬೇಗ ನಿಮ್ಮ ಮಗುವಿಗೆ ಅಳವಡಿಸಿದರೆ ಅಷ್ಟು ಬೇಗ ನಿಮ್ಮ ಮಗಳ ಮತ್ತು ಬೆಳವಣಿಗೆಯು ಅಷ್ಟು ಚೊಕ್ಕಾಗಲ್ಲ, ಅಂದ್ರೆ ಅಷ್ಟು ಸರಿಯಾಗಿ ಆಗುತ್ತದೆ. ಅಂದ್ರೆ ಚಿಕ್ಕಂದಿನಿಂದಲೇ ಅದು ಯೂಸ್ ಮಾಡಿದ್ರೆ ಹೆಂಗೆ ಹುಟ್ಟಿದ ತಕ್ಷಣ ತಾಯಿ ಮಲೆ ಹಾಲು ಕುಡಿಸೋದು ಮಗು ಪೌಷ್ಟಿಕವಾಗಿ ಬೆಳೀತದೆ ಅಂತ ಹೇಳ್ತಾರಲ್ಲ, ಅದೇ ತರ ಇದನ್ನು ಒಂದು ಕಾನ್ಸೆಪ್ಟ್, ಇರೋದು ಒಂದು. ಅದಕ್ಕೆ ನೀವು ಪೇರೆಂಟ್ಸ್ ಏನ್ ಫಲಾನುಭವಿಗಳಿದ್ದೀರ, ನೀವೇ ಅಲ್ಲ ನಿಮ್ಮ ಅಕ್ಕಪಕ್ಕದವ್ರು ಯಾರಿದ್ರು ಅವ್ರಿಗೆ ಆದಷ್ಟು ಬೇಗ ನಮ್ಮ ಜಿಮ್ಸ್ ಆಸ್ಪತ್ರೆ ENT ಡಿಪಾರ್ಟ್ಮೆಂಟ್ ಡಾಕ್ಟರ್ ರೇಣುಕಾ ಮೇಡಮ್ ಅವರ ಇದರಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಇವನ್ ಹುಟ್ಟಿದ ಮಕ್ಕಳಿಗೂ ಕಿವಿ ದೋಷ ಏನಿದೆ ಅದನ್ನು ಗುರ್ತು ಹಿಡಿದು ಅದನ್ನು ಸರಿಪಡಿಸುವ ಆ ಮಟ್ಟಕ್ಕೆ ನಮ್ಮ ವಿಭಾಗ ENT ವಿಭಾಗವನ್ನು ಕೆಲಸ ಮಾಡ್ತಾ ಇದೆ. ಈ ಒಂದು ಫಲಾನುಭವಿಗಳಿಗೆ ಬಂದಂತ ಎಲ್ಲ ಮಕ್ಕಳೇ ಹಾಗೂ ಅವರ ತಂದೆ ತಾಯಂದ್ರೆ
ಹಾಗೂ ಎಲ್ಲ ವೈದ್ಯರು ಹಾಗೂ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮದ ಮಿತ್ರರು, ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಚಿಕ್ಕ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಶ್ರವಣ ದೋಷ ಏನಿದೆ ಅದನ್ನು ಬೇಗನೆ ಪತ್ತೆ ಹಚ್ಚಿ ಮೊದಲನೇ ಒಂದು ಸ್ಟೆಪ್ ಏನಂದ್ರೆ ಅದು ಬೇಗನೆ ನಾವು ಪತ್ತೆ ಹಚ್ಚಬೇಕು. ಅದು ಮಾಡಿದ್ವಿ. ಅದು ಬರೀ ಪತ್ತೆ ಹಚ್ಚಿದ್ಮೇಲೆ ಅದು ಅಷ್ಟಕ್ಕೆ ಬಿಟ್ಟರೆ ಏನು ಉಪಯೋಗ ಇಲ್ಲ. ಸೊ ಅದು ಬೇಗ ಪತ್ತೆ ಹಚ್ಚಿ ಅವರಿಗೆ ಬೇಕಾದಂತ ಈ ಉಪಕರಣ ಏನಿದೆ ಹಿಯರಿಂಗ್ ಏಡ್ ಅದು ಕೊಟ್ಟಾಗ ಮಾತ್ರ ಪತ್ತೆ ಹಚ್ಚೋದು ಉಪಯೋಗ ಆಗುತ್ತೆ. ಸೊ ಅದು ತಾವೆಲ್ಲ ಇವತ್ತು ನಮ್ಮ ಈ ಒಂದು ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ 45 ಮಕ್ಕಳಿಗೆ ಅದರ ಒಂದು ಫಲಾನುಭವಿಗಳು ಗುರುತುಪಡಿಸಿ ಅವರಿಗೆ ಉಚಿತವಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದಾರೆ. ಸೊ ಅದರ ಉಪಯೋಗ ತಾವು ಎಲ್ಲ ತಾಯಿ ಅಂದರು ತಂದೆಯರು ಏನಿದ್ರಿ ಮನೆಯಲ್ಲಿ ಅದು ನಮ್ಮ ವೈದ್ಯರು ಯಾವ ತರ ಹೇಳ್ಕೊಡ್ತಾರೋ ಅದು ಕ್ರಮಬದ್ಧವಾಗಿ ತಾವು ಉಪಯೋಗ ಮಾಡಿದಾಗ ಮಾತ್ರ ಅದು ಮಕ್ಕಳಿಗೆ ಅವರ ಬೆಳವಣಿಗೆಗೆ ಅವರ ವಿದ್ಯಾಭ್ಯಾಸಕ್ಕೆ ಅದು ಬಹಳ ಅನುಕೂಲ ಆಗ್ತದೆ. ಅವರು ಮುಂದೆ ಇದು ಉಪಯೋಗ ಮಾಡೋದಲ್ಲದೆ ನಮ್ಮ ವೈದ್ಯರಿಗೆ ಸಲಹೆ ಕೊಡ್ತಾರೆ. ಅದು ಸ್ಪೀಚ್ ಥೆರಪಿಗಿರ್ಬೋದು, ಅದು ಮೇಲೆ ಬಂದು ತಪಾಸಣೆ ಮಾಡ್ಲಿಕ್ಕಿರ್ಬೋದು, ಅದು ತಾವೆಲ್ಲ ಅನುಸರಿಸ್ಕೊಂಡು ಹೋದ್ರೆ ಮಕ್ಕಳು ಬಹಳ ಚೆನ್ನಾಗಿ ಅದರಲ್ಲಿ ಈ ಮೈಲ್ಡ್ ಮಾಡರೇಟ್ ಇದ್ದಂಥ ಮಕ್ಕಳು ಮತ್ತೆ ನಾರ್ಮಲ್ ಕೂಡ ಅವರು ಮಕ್ಕಳಂತೆ ಎಲ್ಲ ವಿದ್ಯಾಭ್ಯಾಸ ಅವರು ಮಾಡ್ಬೋದು. ಸೊ ಇದಲ್ಲದೆ ಇನ್ನೊಂದು ಎಲ್ಲ ಚಿಕ್ಕ ಮಕ್ಕಳಿದ್ದಾರೆ, ತಾವೆಲ್ಲ ಈ ಮಕ್ಕಳಿಗೆ ಶಾಲೆಗೆ ಕಳಿಸ್ಲೇಬೇಕು, ಅವರು ವಿದ್ಯಾಭ್ಯಾಸ ಮಾಡಬೇಕು. ಅದಕ್ಕೆಲ್ಲ ಈ ಯಂತ್ರ ಬಹಳ ಸಹಾಯ ಆಗ್ತದೆ. ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮಡು ತಾಲೂಕಾ ಚಿತ್ತಾಪುರದ ವತಿಯಿಂದ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಿತು. ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮಡು ತಾಲೂಕಾ ಚಿತ್ತಾಪುರ ಜಿಲ್ಲಾ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ವೈಭವ 2020-21 ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 31 ಜುಲೈ 2021 ಮತ್ತು 1 ಆಗಸ್ಟ್ 2021 2 ದಿನಗಳ ಕಾಲ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮವು ಇಂದು ಜರುಗಿತು. ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂ ಸುಲಫಲಮಠ ಕಲಬುರಗಿಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ನೇತೃತ್ವವನ್ನು ಚವದಾಪುರಿ ಹಿರೇಮಠ ಕಲಬುರಗಿಯ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ದಯಾನಂದ ಅಗಸರ್, ಜೇವರ್ಗಿಯ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ, ಖ್ಯಾತ ಉದ್ದಿಮೆದಾರರಾದ ಸತೀಶ್ ವಿ ಗುತ್ತೇದಾರ ಹಾಗೂ ಗುರುರಾಜ್ ಬಿ ಮತ್ತಿಮೂಡ ಆಗಮಿಸಿದರು. ಅತಿಥಿಗಳಾಗಿ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಪ್ರಭಾಕರ ಜೋಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಅಧ್ಯಕ್ಷರಾದ ರಾಜು ಲೇಂಗಟಿ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಶೋಕ ಸಗರ, ಯುವ ಮುಖಂಡರಾದ ಬೀರಣ್ಣ ಪೂಜಾರಿ ಕಲ್ಲೂರ, ಖ್ಯಾತ ಉದ್ದಿಮೆದಾರರಾದ ಮಾರುತಿ ಐನಾಪುರ ಮಲಕೂಡ, ಬೀದರ್ ಜಿಲ್ಲಾ ಪಂಚಾಯತ್ನ ನಿವೃತ್ತ ಅಧಿಕಾರಿಗಳಾದ ಅಶೋಕ ಶೆಳಗಿ ಹಾಗೂ ಶೇಷಾದ್ರಿ ಕುಲಕರ್ಣಿ ಕಲಬುರಗಿ ಆಗಮಿಸಿದ್ದರು. ವಿಶೇಷ ಸತ್ಕಾರ ಸ್ವೀಕರಿಸಲು ವಿಜಯವಾಣಿ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ, ವಿಜಯ ಕರ್ನಾಟಕ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ, ಕರ್ನಾಟಕ ಸಂಘಟನಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗುರುರಾಜ ಬಂಡಿ, ಅಶೋಕ ಗುರುಜಿ ಕಲಬುರಗಿ, ಮಂಜುನಾಥ ಚಿಲಶೆಟ್ಟಿ ಕಲಬುರಗಿ, ಕವಿತಾ ಕಿಯೋನಿಕ್ಸ್ ಕಲಬುರಗಿಯ ಮುಖ್ಯಸ್ಥರಾದ ಶಂಕರ ಬಿತ್ತಲ, ಗಾನಯೋಗಿ ಸಂಗೀತ ಪರಿಷತ್ ಚಿತ್ತಾಪುರದ ಅಧ್ಯಕ್ಷರಾದ ಶ್ವೇತಾ ಪಾಟೀಲ, ಪ್ರದೀಪ್ ಗಾರೋಳೆ ಕಲಬುರಗಿ ಹಾಗೂ ರಾಜು ಸಾಂಘವಿಕರ್ ಕಲಬುರಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕುಮಾರಿ ವರ್ಷಾ ಡಿ ಸಾಗನೂರ ಹಾಗೂ ನೃತ್ಯ ಪ್ರಿಯ ಕಲಾ ಕೇಂದ್ರದ ಕುಮಾರಿ ಐಶ್ವರ್ಯ ಕುಲಕರ್ಣಿ ಹಾಗೂ ತಂಡದವರಿಂದ ಭರತನಾಟ್ಯ, ವಿಶೇಷ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧಾರವಾಡ ಕೋಲ್ಕತ್ತಾದ ಅಂತಾರಾಷ್ಟ್ರೀಯ ಕಲಾವಿದರಾದ ಕುಮಾರ್ ಮರಡೂರ, ಧಾರವಾಡ ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ, ಬಸವರಾಜ್ ವಂದಲಿ, ಗದಗ ಆಕಾಶವಾಣಿ ಕಲಾವಿದರಾದ ವೀರೇಶ ಮಳಲಿ, ಕಲಬುರಗಿ ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ ಕುಕನೂರ ಹಾಗೂ ಶಂಕರ ಬಿ ಹೂಗಾರ ದೇಸಾಯಿ ಕಲ್ಲೂರ ಇವರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಇದಕ್ಕೆ ತಬಲಾ ಸಾಥನ್ನು ಕಲಬುರಗಿ ಆಕಾಶವಾಣಿ ಕಲಾವಿದರಾದ ಜಡೇಶ್ ಬಿ ಹೂಗಾರ ದೇಸಾಯಿ ಕಲ್ಲೂರ್ ನೀಡಿದರೆ, ಹಾರ್ಮೋನಿಯಂ ಸಾಥನ್ನು ಕಲಬುರಗಿ ಆಕಾಶವಾಣಿ ಕಲಾವಿದರಾದ ಪಂಡಿತ್ ರೇವಯ್ಯ ವಸ್ತ್ರದ ಮಠ ಹಾಗೂ ಬೆಂಗಳೂರು ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ ನೀಡಿದರು. ತಬಲಾ ಸೋಲೋವನ್ನು ಮೈಸೂರು ಆಕಾಶವಾಣಿ ಕಲಾವಿದರಾದ ಭೀಮಾಶಂಕರ ಬಿದನೂರ ನೀಡಿದರು.
ದಾಸವಾಣಿಯನ್ನು ಕಲಬುರಗಿ ಎನ್ವಿ ಕಾಲೇಜ್ ಪ್ರಾಧ್ಯಾಪಕರಾದ ಮಹೇಶ್ ಕುಮಾರ್ ಬಡಿಗೇರ, ಕಲಬುರಗಿ ಎಸ್ಬಿ ಕಾಲೇಜ್ ಪ್ರಾಧ್ಯಾಪಕರಾದ ಡಾಕ್ಟರ್ ಛಾಯಾ ಭರತನೂರ, ಕಲಬುರಗಿ ಆಕಾಶವಾಣಿ ಕಲಾವಿದರಾದ ಶಿವರುದ್ರಯ್ಯ ಗೌಡಗಾವ ಹಾಗೂ ವಿದ್ಯಾಧೀಶ ಆದ್ಯ ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಲಲಿತ ಕಲಾ ಸೇವಾ ಸಂಸ್ಥೆ ಮತ್ತಿಮೂಡನ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಮುದಗೊಂಡ ಹಾಗೂ ಕಾರ್ಯದರ್ಶಿಗಳಾದ ಅಣ್ಣಾರಾವ್ ಶೆಳಗಿ ಮತ್ತಿಮೂಡ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ಬೆಂಬಲ ನೀಡುತ್ತಾ ಬಂದಿರುವುದಕ್ಕೆ ಕಲಬುರಗಿ ರತ್ನ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಜೊತೆಗೆ ನಮ್ಮ ಭಾಗದ ಹೆಸರಾಂತ ಕಲಾವಿದರಾದ ಮಹೇಶ್ ಬಡಿಗೇರ ಅವರು ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಸಂಗೀತ ವಿಭಾಗದ ಪ್ರಾಧ್ಯಾಪಕರಾಗಿದ್ದು ಕೂಡ ತಮ್ಮ ಸಂಸ್ಥೆಯ ಮೂಲಕ ನಗರದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವುದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಪೂಜ್ಯ ಜಗದ್ಗುರುಗಳು ಯಾಗಲೇ ಹೇಳಿರುವಂತೆ ಚೌದಾಪುರಿ ಮಠದ ಪರಮ ಪೂಜ್ಯ ಶ್ರೀ ರಾಜಶೇಖರ ಶಿವಾಚಾರ್ಯರು ಎಲ್ಲೇ ಈ ಥರ ಸಂಗೀತ ಸಾಹಿತ್ಯ ಮಹೋತ್ಸವಗಳನ್ನು ನಡೆಯುತ್ತಿದ್ದರೆ ಅಲ್ಲಿ ಆಹ್ವಾನಿತರಾಗಿ ಹೋಗಿ ಉತ್ತಮವಾದಂತಹ ಸಂದೇಶವನ್ನು ನೀಡಿ ಕಲಾವಿದರಿಗೆ, ಸಂಗೀತಗಾರರಿಗೆ, ಸಾಹಿತ್ಯ ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಕೂಡ ಕಲಬುರಗಿಯ ಸಾಂಸ್ಕೃತಿಕ ರಂಗದಲ್ಲಿ ಅತ್ಯಂತ ಮಹತ್ವಪೂರ್ಣ ಕಾರ್ಯ ಅಂತ ನಾನು ಭಾವಿಸ್ತೇನೆ. ಇವರು ಈ ಒಂದು ಸಂಸ್ಥೆಯ ಹುಟ್ಟು ಹಾಕಿಕೊಂಡು ಉತ್ತಮವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತು ಅವರ ಸಂಘದ ಪದಾಧಿಕಾರಿಗಳೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಚೌದಾಪುರಿ ಶರಣರ ಕಮಲ ಚರಣಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲರು, ಖ್ಯಾತ ಸಂಗೀತ ಗವಾಯಿಗಳು, ನಮ್ಮ ಮಹೇಶ್ ಬಡಿಗೇರ ಸರ್ ಅವರು ಬಹಳ ಕಂಠಸಿರಿ ಕಲಾವಿದರು. ಅದೇ ರೀತಿಯಾಗಿ ನಮ್ಮ ರಾಜ್ಯ ಪ್ರಶಸ್ತಿಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ಮಹಾರಾಜ ಕುಬಲ್ ಸರ್ ಅವರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ, ಮೌನಯೋಗಿ ಫೌಂಡೇಶನ್ ಹಾಗೂ ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ಕಲಬುರಗಿಯ ಸ್ವಸ್ತಿಕ್ ನಗರ ಮತ್ತು ಓಂ ನಗರದ ಸಾರ್ವಜನಿಕರಿಗೆ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಕೋವಿಡ್ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಮೌನಯೋಗಿ ಫೌಂಡೇಶನ್ ಮತ್ತು ಆಮ್ ಆದ್ಮಿ ಪಕ್ಷ ಕಲಬುರಗಿಯ ವತಿಯಿಂದ ಸ್ವಸ್ತಿಕ್ ನಗರ, ಓಂ ನಗರದ ಸಾರ್ವಜನಿಕರಿಗೆ ಉಚಿತ ಕೋವಿಡ್-19 ಲಸಿಕಾ ಕಾರ್ಯಕ್ರಮ ಜರುಗಿತು. ಕಲಬುರಗಿಯ ಸ್ವಸ್ತಿಕ್ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗಾಗಿ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ವಕ್ತಾರೆ ಶ್ರೀಮತಿ ಅಂಜನಾ ಯಾತನೂರ್ ಅವರ ನೇತೃತ್ವದಲ್ಲಿ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಗಳನ್ನು ಸಾರ್ವಜನಿಕರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ವಕ್ತಾರೆ ಅಂಜನಾ ಯಾತನೂರ್ ಮಾತನಾಡಿದರು. ನಿನ್ನೆ ದಿವಸ ನಾವು ಹೋಗಿ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮಲ್ಲಿ ಒಂದು ಕ್ಯಾಂಪ್ ಆಗಬೇಕು, ಬಹಳ ಜನ ಹೋಗ್ತಾ ಇಲ್ಲ, ಎಷ್ಟು ಜನ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅವ್ರಿಗೆಲ್ಲ ಮನವೊಲಿಸಿ ನಾವು ನಿನ್ನೆ ಸರಿಸುಮಾರು ಒಂದು 500 ಮನೆಗಳಿಗೆ ಭೇಟಿ ನೀಡಿ ಎಲ್ಲರೂ ಬನ್ನಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ರಿ, ನಿಮಗೆ ಇದರಿಂದ ಬಹಳ ಅನುಕೂಲ ಆಗ್ತಾಯಿದೆ, 3ನೇ ವೇವ್ ಬಂದಿದೆ ಆಲ್ರೆಡಿ ಈಗ, ಹಾಗಾಗಿ ನಮಗೆಲ್ಲ ರಕ್ಷಣೆ ಬೇಕು ಕೊರೋನಾ ಅಗೇನಿಸ್ಟು, ನೀವೆಲ್ಲ ಮುಂದೆ ಬಂದು ಮಾಡ್ಕೋರಿ ಅಂತ ಭಾಳಷ್ಟು ಜನಕ್ಕೆ ನಾವು ಮನವೊಲಿಸಿದ್ದೀವಿ, ಜಾಗೃತಿಯನ್ನು ಮೂಡಿಸಿದ್ದೀವಿ. ಅದರಂತೆ ಇವತ್ತು ಒಳ್ಳೆಯ ನಮಗೆ ಸ್ಪಂದನೆ ಇದೆ. ಭಾಳಷ್ಟು ಜನ ಬಂದು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ವ್ಯಾಕ್ಸಿನ್ ನಡೀತಾನೆ ಇದೆ. ಈ ರೀತಿ ಕ್ಯಾಂಪ್ಗಳು ಹೆಚ್ಚೆಚ್ಚು ಆಗಬೇಕು, ಪ್ರತಿಯೊಂದು ಕಾಲೋನಿಯಲ್ಲಿ ಆಗಬೇಕು. ನಮ್ಮ ಪಕ್ಷ ಪ್ರತಿ ಕಾಲೋನಿಯಲ್ಲಿಯೂ ಸಹಿತ ಇಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಅದನ್ನು ಜನರಲ್ಲಿ ಆರೋಗ್ಯಪರವಾದಂಥ ಕಾಳಜಿಯನ್ನು ಮೂಡಿಸಿ ಅವರ ರಕ್ಷಣೆಗಾಗಿ ಅವಿರತವಾಗಿ ನಾವು ಸೇವೆ ಮಾಡ್ತೀವಿ ಅಂತಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಟಾರ್ಗೆಟು 400 ಇದೆ, ಆಲ್ರೆಡಿ ನಾವು ಅದನ್ನು ರೀಚ್ ಆಗ್ತಾ ಇದ್ದೇವೆ. ಮಧ್ಯಾಹ್ನ 2:30-3 ತನಕ ಇರ್ತಾರೆ ಆರೋಗ್ಯ ಇಲಾಖೆಯವರು, ಆದರೂ ಬೇಗನೆ ಇದು ಮುಗಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಳ್ಳೆಯ ಸ್ಪಂದನೆ ಇದೆ ಜನಗಳದ್ದು. ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸುವಂಥ ಅವಶ್ಯಕತೆ ಈ ದಿನಗಳಲ್ಲಿ ಬಹಳ ಇದೆ. ಅದಕ್ಕಾಗಿ ನಮ್ಮ ಪಕ್ಷ ನಿರಂತರವಾಗಿ ಶ್ರಮಿಸ್ತಾ ಇದೆ. ಇದೇ ರೀತಿ ಅನೇಕ ಜನಪರ ಯೋಜನೆಗಳನ್ನು, ಜನಪರ ಕಾರ್ಯಗಳನ್ನು ಮುಂದೂ ಕೂಡ ಪಕ್ಷದ ವತಿಯಿಂದ ನಾವು ಕೈಗೊಳ್ತೀವಿ. ಅವರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು, ಸಾಕಷ್ಟು ಸಮಸ್ಯೆಗಳಿವೆ ಪ್ರತಿಯೊಂದು ಕಾಲೋನಿಯಲ್ಲಿ ಸಹಿತ, ಅದನ್ನು ಕೂಡ ಅಡ್ರೆಸ್ ಮಾಡೋದಕ್ಕೆ ವಿಶೇಷವಾಗಿ ಆರೋಗ್ಯ ಮತ್ತು ಅವರ ಒಂದು ಜೀವ ರಕ್ಷಣೆ ಸಲುವಾಗಿ
ಎಲ್ಲ ರೀತಿಯಿಂದ ಸಹಕಾರವನ್ನು ನಾವು ನಮ್ಮ ಪಾರ್ಟಿ ಕಡೆಯಿಂದ ಕೊಡ್ತೇವೆ. ಅದೇ ರೀತಿಯಾಗಿ ನಾವು ಜನಗಳ ಸಹಕಾರವನ್ನು ಕೂಡ ನಿರೀಕ್ಷೆ ಮಾಡ್ತೇವೆ. ಜನರು ಕೂಡ ನಮ್ಮ ಕಾರ್ಯಕ್ಕೆ ಸ್ಪಂದನೆಯನ್ನು ಕೊಡಬೇಕು, ಅವರು ಮುಂದೆ ಬರಬೇಕು. ಇವತ್ತು ಭಾರತ ನನಗೆ ತುಂಬ ಸಂತೋಷವಾಗಿದೆ, ಸಮಾಧಾನವಾಗಿದೆ. ಬಹಳಷ್ಟು ಜನ ಬಂದು ನಮ್ಮ ಕರೆಗೆ ಹೋಗೊಟ್ಟಿದ್ದಾರೆ, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದಾರೆ. ಮನವೊಲಿಸುವ ಕೆಲಸ ಇದು ಬಹಳ ಮುಖ್ಯವಾದದ್ದು ಅಂತ ನನಗನ್ನಿಸ್ತದೆ. ಹಾಗಾಗಿ ನಮ್ಮ ಈ ಕಾರ್ಯ ಯಶಸ್ವಿಯಾಗಿದೆ. ಎಲ್ಲರೂ ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಒಂದು ಕ್ಯಾಂಪ್ ಮಾಡಬೇಕು ಅಂತೀವಿ ಅಂತಂದರೆ ಅವರು ಎಲ್ಲ ರೀತಿಯಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ನಗುಮುಖದಿಂದ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಸೇವೆ, ಒಂದು ಭಾಗ್ಯ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಅವರ ಒಂದು ಸಹಕಾರವನ್ನು ನಾನು ಯಾವತ್ತೂ ನೆನಪಿಟ್ಕೊಂಡಿರ್ತೀವಿ. ನಾವು ಈ ಜನ ನಮ್ಮ ಕಾಲನಿಯವರೆಲ್ಲ ನೆನಪಿಟ್ಕೊಂಡಿರ್ತಾರೆ. ಒಂದು ಒಳ್ಳೆಯ ಯಶಸ್ಸನ್ನು ಸಾಧಿಸಿದಂಥ ಸಮಾಧಾನ ನಮಗೆ ಇವತ್ತು ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ಇನ್ನಷ್ಟು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ಕಾಲನಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಳ್ತೇವೆ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತಂತ ಹೇಳಿ 2 ಮಾತನ್ನು ಹೇಳಿ ಮುಗಿಸ್ತೇನೆ. ಧನ್ಯವಾದ. ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಶೇಖರ್ ಸಿಂಗ್, ದಕ್ಷಿಣ ಮತಕ್ಷೇತ್ರದ ಸಂಚಾಲಕ ಕಿರಣ್ ರಾಠೋಡ್, ಸಂಚಾಲಕರಾದ ಸಂಜೀವ್ ಕುಮಾರ್ ಕರಿಕಲ್, ಮೀರ್ ಮೌಶಿನ್ ಅಲಿ ಖಾನ್, ಹರ್ಷ ಯಾತನೂರ್, ರುಕ್ಮಿಣಿ ಹಿರೇಮಠ, ಸದಸ್ಯರಾದ ನಾಗರಾಜ್ ಗಿರಿ, ನಾಗರಾಜ್ ಗೌಡ ಮತ್ತು ಆರೋಗ್ಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರಾದ ಸಿಎಸ್ ಪಾಟೀಲ್ ಹಾಗೂ ಅಪ್ಪಣ್ಣ ಬೋಧನ್ಕರ್ ಅವರ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಲಬುರಗಿಯಲ್ಲಿ ದಿನಾಂಕ 31 ಜುಲೈ 2021 ಉಪನ್ಯಾಸಕರಾದ ಸಿಎಸ್ ಪಾಟೀಲ ಹಾಗೂ ಅಣ್ಣಪ್ಪ ಬೋಧನ್ಕರ್ ಇವರ ವಯೋನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಮಹದೇವಪ್ಪ ರಾಂಪುರೆ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಜಯರಾಜ್ ಪಾಟೀಲ್ ಓಕಳಿ ವಹಿಸಿದ್ದರು. ಸಿಬ್ಬಂದಿ ವರ್ಗದ ಅಧ್ಯಕ್ಷರಾದ ಶಿವಲಿಂಗಪ್ಪ ಬಂಡಕ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಸಿಬ್ಬಂದಿ ಸಂಘದ ಪದಾಧಿಕಾರಿಗಳಾದ ಇಂದುಮತಿ ಬಿರಾದಾರ, ಸತೀಶ್ ಹಿರೇಮಠ, ಶರಣು ನಿಗ್ಗುಡಗಿ, ತಾರಕೇಶ ಶಿರವಾರ, SH ಮಾಡಗಿ, ಶರಣು ಕೂಡದ ಮತ್ತು ಬಸವರಾಜ್ ಮಾಲಿಪಾಟೀಲ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರಿಗೂ ಸ್ವಾಗತ ಕೋರ್ತಾ, ಅದೇ ರೀತಿ ಅವರ ಫ್ಯಾಮಿಲಿಯವರಿಗೂ ಸ್ವಾಗತ ಕೋರ್ತಾ, ಅದೇ ಅಣ್ಣಪ್ಪ ಬೋಧನ್ಕರ್ ಸರ್ ಅವರು ಉಪನ್ಯಾಸಕರು, ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ಅದೇ ರೀತಿ ಅವರ ಫ್ಯಾಮಿಲಿ, ಅವರ ಬಂಧು ಬಳಗ ಎಲ್ಲರಿಗೂ ಈ ನಮ್ಮ ಕಾಲೇಜ್ ಸ್ಟಾಫ್ ಅಸೋಸಿಯೇಷನ್ಗೆ ಸ್ವಾಗತ ಕೋರುತ್ತಾ, ಅದೇ ರೀತಿ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತಾ, ಇಂಜಿನಿಯರಿಂಗ್ ಕಾಲೇಜಿನಿಂದ ಆಗಮಿಸಿದಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಕೋರುತ್ತಾ, ಮುಂದೆ ಬಹಳಷ್ಟು ನಮ್ಮ ಪಾಲಿಟೆಕ್ನಿಕಲ್ನಲ್ಲಿ ಹಿರಿಯರು, ಆತ್ಮೀಯರು ಈಗ ರಿಟೈರ್ಡ್ ಆಗತ್ತಂದ್ರೆ ಬಹಳ ಒಂದು ಸಂತೋಷದ ವಿಷಯನು, ಅದೇ ರೀತಿ ಒಂದು ದುಃಖದ ವಿಷಯ. ಸೀನಿಯರಿಟಿ ಇದ್ದಂಥ ಪಾಲಿಟೆಕ್ನಿಕಲ್ 1986 ಏನು ಇದ್ದಾರೆ, ಅವಾಗಲಿಂದ ನಮ್ಮ CS ಪಾಟೀಲ್ ಆಗಲಿ, ಅಣ್ಣಪ್ಪ ಬೋಧನ್ಕರ್ ಸರ್ ಆಗಲಿ ಬಹಳಷ್ಟು ಸೀನಿಯರ್ ಸ್ಟಾಫ್ ಇದ್ದಾರೆ. ಈಗ 1-2 ವರ್ಷದಲ್ಲಿ ಹಿಂಗಾಗ್ಬಿಡ್ತದೆ ಅಂದ್ರೆ ಎಲ್ಲ ಸೀನಿಯರಿಟಿ ಸ್ಟಾಫ್ನವರು ಹೋಗ್ಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟದ. ಅದು ಅನಿವಾರ್ಯತೆ. ಹುಟ್ಟು ಸಾವು ಎಷ್ಟು ಮುಖ್ಯ, ಜೀವನದಲ್ಲಿ ನೌಕರಿ ಮಾಡಿದಾಗ ರಿಟೈರ್ ಆಗಲೇಬೇಕು, ಅದಕ್ಕೆ ನಾವು ಹೊಂದ್ಕೊಳ್ಳೇಬೇಕು. ಇದು ಒಂದು ಪ್ರಕೃತಿ ನೇಮಿತ. ಅದೇ ರೀತಿ CS ಪಾಟೀಲ್ ಸರ್ ಹೇಳ್ಬೇಕಂದ್ರೆ ಅವರು ಮುಂಜಾನೆ ನಸಿಕನಾಗ 5 ಗಂಟೆಗೆ ಅವ್ರದ್ದು ಕೆಲಸ ಚಾಲು ಆಯ್ತು ಅಂದ್ರೆ ಸಾಯಂಕಾಲ 6 ಗಂಟೆ ತನಕ ಅವ್ರ ಕೆಲಸ. ಅವ್ರು ಎಷ್ಟು ಶ್ರಮಜೀವಿಯಾಗ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏಟ್ ಹೇಳಿದ್ರು ಕಮ್ಮಿ ಅದ. ಅವರು ಮುಂಜಾನೆ ನಸಿಕನಾಗ 5 ಗಂಟೆಗೂ ನೀವು ಅವರಿಗೆ ಫೋನ್ ಮಾಡಿ ಅವ್ರು ಎಲ್ಲ ನಿಂತು ಏನು ಹೇಳಿದ್ರು ಅಲ್ಲೇ ನಿಂತು ಹೇಳಿ ಚಾಲು ಮಾಡಿ. ಅವ್ರ ತಲೆಗ ಅವ್ರಿಗೆ ಅಷ್ಟು ಆ ಮಕ್ಕಳ ಬಗ್ಗೆ ಕಳ್ಕಳಿಕೆ, ಬಹಳಷ್ಟು ಶ್ರಮ. ನಮ್ಮಲ್ಲಿ ಅವರು ನಮ್ಮ ಕಾಲೇಜಲ್ಲಿ ಎಕ್ಸಾಮ್ ಮಾಡಿತ್ತಂದ್ರೆ ಅವರು ಅದು ಕೇಳಬೇಡ. ಅವಾಗ ಈಗೇನ ಸ್ಟ್ರೆಂತ್ ಭಾಳ ಕಮ್ಮದ. ಅವಾಗ 12-15 ರೂಮ್ ಇರ್ತಿತ್ತು. ಸತತ 3 ಗಂಟೆ ಯಾವ ಒಂದು ರೂಮ್ನಾಗೂ ಯಾವ ಹುಡುಗರಿಗೂ ಒಂದು ಇದು ಆಗಲಾರ್ದಂತ ಕಳ್ಕಳಿಕೆ ಅವರು. ಒಂದು ಯಾವುದೇ ಮನುಷ್ಯ ಒಂದು ಏನೇ ಮಾಡ್ಬೇಕಾಯ್ತು ಅಂತಂದ್ರು ತಮ್ಮದೇ ಆದಂಥ ಒಂದು ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು. ನಾವೇನು ಹೇಳ್ತೇವೋ ಬೀಳ್ತೇವೋ ಅದು ಒಂದು ಸೆಕೆಂಡ್ರಿ, ಆದರೆ ಅವ್ರ ಬಳಿ ಅಷ್ಟು ಕಳ್ಕಳಿಕೆ ಇತ್ತು. ಯಾವುದೇ ಒಂದು ಹುಡುಗ, ಯಾವುದೇ ಒಂದು ರೂಮ, ಯಾವುದೇ ಒಂದು ಪರ್ಟಿಕ್ಯುಲರ್ ಅಂತ ಜೀವನದಾಗ ಅವ್ರು ಎಂದೂ ಮಾಡಿದ್ರು. ಆ ಹುಡುಗರಿಗೆ ಆದ್ರಂದ್ರೆ ಆ ರೂಮ್ನಾಗ ಎಷ್ಟು ಹುಡುಗರು ಅಷ್ಟು ಹುಡುಗರಿಗೂ ಅವರು ಒಂದೇ ಸಮಾನವಾಗಿ ನೋಡಿದಂಥ ಒಂದು ವ್ಯಕ್ತಿ ನಮ್ಮ ಬಳಿ. ಇಂಥ ಬಹಳಷ್ಟು ಪಾಲಿಟೆಕ್ನಿಕಲ್ ಎಲ್ಲ ಸ್ಟಾಫು ಎಲ್ಲಿ ತನಕ ಹೇಳ್ಬೇಕಂತಂದ್ರೆ ಅವ್ರು ಎಷ್ಟು ಹೇಳಿದ್ರು ತಮ್ಮ. ಅದರಲ್ಲಿ ನಮ್ಮ CS ಪಾಟೀಲ್ ಅವ್ರ ಸಬ್ಜೆಕ್ಟ್ ಹೆಂಗದ ಅಂತಂದ್ರೆ ಎಷ್ಟು ಹುಡುಗರು ಇರ್ತಾರಂದ್ರೆ ಕೇಳಬೇಡ. ಈಗ ಭಾಳಷ್ಟು ಆದ್ರೆ ಈಗ ಒಂದು 100-200. ಆ ಜಮಾನದಾಗ ನಾನು 20-25 ವರ್ಷ ಸರ್ವಿಸ್ನಲ್ಲಿ ಪಾಲಿಟೆಕ್ನಿಕಲ್ದಾಗ ಮಾಡ್ಲಕತ್ತೀನಿ. ಅವಾಗ 500-600 ಹುಡುಗರು ಇರ್ತಾರೆ. ಸರ್ಗೆ ನಾವೊಂದು ರಿಕ್ವೆಸ್ಟ್ ಮಾಡಿದೆ ಅಂತಂದ್ರೆ ಅವ್ರು ಕೇಳಬೇಡ. ಅವ್ರು ಪಾಪ ಒಂದು ಅರ್ಧ ಗಂಟೆ ಒಂದೊಂದು ರೂಮ್ದಾಗ ಹುಡುಗ ಇವರ ಇದು ಆಗತ್ತಕ ತೃಪ್ತಿ ಆಗತ್ತಕ ಅವರು ಬಿಡೋರು. ಅವರಾದಂಥ ಒಂದೊಂದು ಘನತೆ, ಅವರೊಂದು ಗೌರವ
ಅವ ಇಲ್ಲಿ ತನಕ ಅವ್ರು ಕರ್ಕೊಂಡು ಬಂದ ನಮ್ಮ ಕಾಂಟ್ಯಾಕ್ಟ್ ಕಾಲೇಜ್ಗೆ ಒಂದು ಭಾಳ ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳ್ಬೇಕು, ನಾವೊಂದು 2 ಮಂತಿಂದ ಬೆಂಗಳೂರಲ್ಲಿ ಒಂದು ಕೆಲಸಕ್ಕಾಗಿ ಇದ್ದನ. ಆ ಬೆಂಗಳೂರಲ್ಲಿ ಒಂದು ಹುಡುಗ ನನಗೆ ಸಿಕ್ಕ ಕೇಳಿದ, ಸರ್ ನಮಸ್ಕಾರ ಅಂತ. ನಾನು ನಮಸ್ಕಾರ ಅಂತ ಹೇಳಿದವ್ರಿಗೆ ಆ ಹುಡುಗ ನಮಸ್ಕಾರ ಮಾಡಿದ್ರೆ ಏನು ಕೇಳೋದಂತಂದ್ರೆ, ಸರ್ CS ಪಾಟೀಲ್ ಸರ್ ಆರಾಮಾರ ಅಂತ ಕೇಳಿದ್ರು. ಯಾಕಪ್ಪ ಅಂತ ಕೇಳಿದವ್ರು. ಆ ಹುಡುಗ ಏನು ಹೇಳ್ದ, ಇಲ್ಲ ಸರ್ CS ಪಾಟೀಲ್ ಒಬ್ಬನಿಗೆ ಪಟ್ಟಿಕಲೆ ಯಾಕೆ ಕೇಳಿದೈತಿ ಹೋಗಪ್ಪ ಅಂತ. ಇಲ್ಲ ಸರ್ ನಾ 2 ವರ್ಷದಿಂದ ಬ್ಯಾಕ್ ನಮ್ದು 2-3 ವರ್ಷಗಳಿಂದ ಒಂದೇ ಸಬ್ಜೆಕ್ಟ್ ಓದಿದ್ದು ಸರ್. ಆ ಸಬ್ಜೆಕ್ಟ್ದಲ್ಲಿ ಸರ್ ನನಗೆ ಹೆಲ್ಪ್ ಮಾಡಿದ್ರಂತೆ. ನನ್ನ ನೌಕರಿದಾಗಲಿ ಆ ಒಂದೇ ಸಬ್ಜೆಕ್ಟ್ಲಿಂದ ನನಗೆ ಜಾಬ್ನಾಗ ಬಹಳಷ್ಟು ಪ್ರಾಬ್ಲಮ್ ಆಗಲಿತ್ತು. ಆ ಸರ್ ಹೆಲ್ಪ್ ಮಾಡಿದಕ್ಕಾಗಿ ನನಗೂ 4-5 ಸಾವಿರ ರೂಪಾಯಿ ಶಾರ್ಟೇಜ್ ಹೆಚ್ಚಾಗಿದೆ. ನಾನೊಂದು ಭಾಳ ತೃಪ್ತಿಯಾಗಿದ್ದೀನಿ. ಅವರಿಗೂ ಸರ್ ನೀವು ಹೋಗಿ ನನಗೆ ಧನ್ಯವಾದಗಳು ಅಂತ. ಆಗಸ್ಟ್ 2ರಂದು ಕಬ್ಬಿನ ಬಾಕಿ ಹಣ ಬಿಡುಗಡೆಗಾಗಿ ಆಗ್ರಹಿಸಿ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಕಬ್ಬಿನ ಬಾಕಿ ಹಣ ಪಾವತಿಗಾಗಿ ದಿನಾಂಕ 2 ಆಗಸ್ಟ್ 2021ರಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕಬ್ಬು ಬೆಳೆಗಾರರ ಸಂಘ ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಧರ್ಮರಾಜ್ ಬಿ ಸಾಹು ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬರತಕ್ಕಂಥ 2 ಸಕ್ಕರೆ ಕಾರ್ಖಾನೆಗಳು, ಕಲಬುರಗಿ ಜಿಲ್ಲೆಯಲ್ಲಿ NSL ಕಾರ್ಖಾನೆಯು, ಯಾದಗಿರಿ ಜಿಲ್ಲೆಯ ಕೋರ್ಗಿನ ಕಾರ್ಖಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸುಮಾರು 60 ಕೋಟಿಗಳಷ್ಟು ಬಾಕಿ ಇಟ್ಟುಕೊಂಡಿರುತ್ತದೆ. ಇಲ್ಲಿವರೆಗೆ ಕಬ್ಬು ಬೆಳೆಗಾರರಿಗೆ ಕಳೆದ ವರ್ಷ ಸರಬರಾಜು ಮಾಡಿದ ಕಬ್ಬಿಗೆ ಹಣ ಪಾವತಿ ಮಾಡಿಲ್ಲ. ಈ ಕಾರಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಸಲ ಮನವಿ ಮಾಡಿದರೂ ಕೂಡ ಜಿಲ್ಲಾಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ದಿನಾಂಕ 2ನೇ ತಾರೀಕಿನ ದಿನ ಕಬ್ಬು ಬೆಳೆಗಾರರ ಸಂಘದವರು ಮತ್ತು ಎಲ್ಲ ರೈತ ಸಂಘದವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ರೈತರು ಭಾಗವಹಿಸಬೇಕು. ಈ ವಿಷಯವನ್ನು ಇಲ್ಲಿ ನಾವು ಯಾಕೆ ಪ್ರಸ್ತಾಪ ಮಾಡಬೇಕಂದ್ರೆ, ವಿಧಾನಸೌಧ ಪುಟ್ಟಣ್ಣಯ್ಯ ತೀರಿ ಹೋದ ಮೇಲೆ ರೈತರ ಪರವಾಗಿ ಯಾರೂ ಮಾತಾಡೋರೇ ಇಲ್ಲ. ಆದ್ದರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷದ ಕಡೆಯಿಂದಲ್ಲ, ರೈತ ಸಂಘದ ಕಡೆಯಿಂದ ಯಾದಗಿರಿ ಜಿಲ್ಲೆಯಿಂದಾಗಲಿ ಅಥವಾ ಜೇವರ್ಗಿ ಜಿಲ್ಲೆಯಿಂದ ತಾಲೂಕಿನಲ್ಲಾಗಲಿ ಎಲ್ಲಿಯಾದರೂ ವಿಧಾನಸಭೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.